ಇವತ್ತು ನಾವು ಈ ವಿಡಿಯೋದಲ್ಲಿ ಒಗಟುಗಳ ಬಗ್ಗೆ ತಿಳ್ಕೊಳ್ಳೋಣ. ಒಗಟುಗಳು ಯಾವ ರೀತಿ ಮಾಡೋದು ಅಂತ ನಿಮ್ಮ ಒಂದು ಪ್ರಶ್ನೆಗಳ ಜೊತೆಯೇ ಉತ್ತರಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳಿಗೂ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡಬಹುದು. ಅದೇ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಅದೇ ರೀತಿಯಲ್ಲಿ ಶೇರ್ ಮಾಡಿ. ಈಗ ನಾವು ಒಗಟುಗಳ ಬಗ್ಗೆ ತಿಳ್ಕೊಳ್ಳೋಣ. ನನಗೆ ಎಲ್ಲ ಭಾಷೆಗಳಲ್ಲೂ ಒಂದೇ ರೂಪ. ನಾನು ಎಡಕ್ಕೆ ಇದ್ದರೆ ಬೆಲೆ ಕಡಿಮೆ, ಬಲಕ್ಕೆ ಇದ್ದರೆ ಬೆಲೆ ಜಾಸ್ತಿ. ಹಾಗಾದರೆ ನಾನು ಯಾರು? ನನಗೆ ಎಲ್ಲ ಭಾಷೆಗಳಲ್ಲೂ ಒಂದೇ ರೂಪ. ನಾನು ಎಡಕ್ಕೆ ಇದ್ದರೆ ಬೆಲೆ ಕಡಿಮೆ, ಬಲಕ್ಕೆ ಇದ್ದರೆ ಬೆಲೆ ಜಾಸ್ತಿ. ಹಾಗಾದರೆ ನಾನು ಯಾರು? ಯೋಚನೆ ಮಾಡಿ ಹೇಳಿ ನೋಡೋಣ ಏನು ಅಂತ. ಗೊತ್ತಿದೆನಾ? ಓಕೆ, ಉತ್ತರ ನೋಡೋಣ. ಇದು ಸೊನ್ನೆ ಯಾವಾಗಲೂ ಸಂಖ್ಯೆ ಎಡಕ್ಕೆ ಇದ್ದಾಗ ಅದಕ್ಕೆ ಬೆಲೆ ಕಡಿಮೆ ಇರುತ್ತೆ, ಸಂಖ್ಯೆಯ ಬಲಭಾಗಕ್ಕೆ ಇದ್ದಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಈಗ ಮುಂದೆ ನೋಡೋಣ. ನೀರಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ, ಇದು ಇಲ್ಲದವರಿಲ್ಲ. ನೀರಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ, ಇದು ಇಲ್ಲದವರಿಲ್ಲ. ಓಕೆ, ನೋಡಿ ಹೇಳೋಣ. ಇದಕ್ಕೆ ಗೊತ್ತಿದೆಯೇನೋ ಉತ್ತರ? ಓಕೆ, ಇದು ಬಂದು ಯೋಚನೆ ಮಾಡಿ. ಗೊತ್ತಿಲ್ವಾ? ಹಾಗಾದರೆ ಇದಕ್ಕೆ ನಾವು ಉತ್ತರವನ್ನು ನೋಡೋಣ ಏನು ಅಂತ ಹೇಳಿ. ಇದಕ್ಕೆ ಉತ್ತರ ನೆರಳು ಪ್ರತಿಯೊಬ್ಬರಿಗೂ ಇರುತ್ತೆ. ಇದು ನಮ್ಮನ್ನೇ ಹಿಂಬಾಲಿಸುತ್ತೆ ಮತ್ತು ಇದು ನೀರಲ್ಲೇ ಹಾಕಿದರೆ ಮುಳುಗುವಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಹೇಳಿ ನೋಡೋಣ. ಇದು ತುಂಬ ಈಸಿ ಇದೆ ಅನಿಸುತ್ತೆ, ಗೆಸ್ ಮಾಡಿ. ಇದು ತುಂಬ ಅವಶ್ಯಕತೆ ಇರುತ್ತೆ ಎಲ್ರಿಗೂ ಕೂಡ. ಓಕೆ, ಇದಕ್ಕೆ ಉತ್ತರ ಬಂದು ಗಾಳಿ ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕತೆ ಇದೆ. ಓಕೆ, ಮುಂದಿನದು ನೋಡೋಣ. ಸುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಸುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಸುತ್ತ ಸುಣ್ಣೆ ಗೋಡೆ ಇರುತ್ತೆ ಅಂತೆ, ಯಾವ ಕಡೆ ನೋಡಿದರೂ ಕೂಡ ಅದಕ್ಕೆ ಬಾಗಿಲೇ ಇಲ್ಲ. ಇದು ಕೂಡ ನಿಮಗೆ ಸುಲಭವಾಗಿದೆ ಅಂದ್ಕೊಂಡಿದ್ದೀನಿ. ಹೇಳಿ ನೋಡೋಣ ಯಾರಾದರೂ. ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಇದಕ್ಕೆ ಉತ್ತರ ಬಂದು ಮೊಟ್ಟೆ ಅಲ್ವಾ. ಮೊಟ್ಟೆ ಏನಾಗುತ್ತೆ, ಸುತ್ತ ಬಿಳಿ ಇರುತ್ತೆ, ಅದಕ್ಕೆ ಬಾಗಿಲೇ ಇರಲ್ಲ. ಓಕೆ, ಮುಂದಿನದು ನೋಡೋಣ. ಹರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡೋದಿಲ್ಲ. ಇದು ಹರಳುತ್ತೆ ಆದರೆ ಹೂವಲ್ಲ, ಆದರೆ ಬಿಸಿಲಿಗೆ ಬಾಡೋದೇ ಇಲ್ಲ. ಓಕೆ, ಇದು ನಿಮಗೆ ಗೆಸ್ ಮಾಡಿ ಗೊತ್ತಿದೆ ಏನೋ. ತುಂಬ ಸಿಂಪಲ್ ಇದೆ. ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಇದು ಬಂದು ಛತ್ರಿ ಏನಾಗುತ್ತೆ, ನಾವು ಅಗಲ ಮಾಡಿದರೆ ಅಗಲ ಆಗುತ್ತೆ ಮತ್ತು ಅದು ಬಾಡೋದೇ ಇಲ್ಲ. ಮುಂದೆ ಹೂ ಹೇಗೆ ಹರಳುತ್ತೋ ಅದೇ ರೀತಿ ನಾವು ಛತ್ರಿಯನ್ನು ಕೂಡ ಅಗಲ ಮಾಡಿದರೆ ಅಗಲ ಆಗುತ್ತೆ, ಆದರೆ ಅದು ಬಿಸಿಲಿಗೆ ಇಟ್ಟಾಗ ಬಾಡಲ್ಲ ಮತ್ತು ಅದು ಬಾಡೋದೇ ಇಲ್ಲ. ಮುಂದಿನದು ನೋಡೋಣ. ಅಂಕುಡೊಂಕು ಬಾವಿ, ಬಗ್ಗಿ ನೋಡಿದರೆ ನೀರಿಲ್ಲ. ಅಂಕುಡೊಂಕು ಬಾವಿ, ಬಗ್ಗಿ ನೋಡಿದರೆ ನೀರಿಲ್ಲ. ಇದು ಕೂಡ ತುಂಬ ಸುಲಭವಾಗಿದೆ, ಗೆಸ್ ಮಾಡಿ ನೋಡೋಣ. ಅದು ಅಂಕುಡೊಂಕು ಇರುತ್ತೆ, ಆದರೆ ಅದರಲ್ಲಿ ನಾವು ಬಗ್ಗಿ ನೋಡಿದರೆ ಅದರಲ್ಲಿ ನೀರೇ ಇರಲ್ಲ, ಅದು ಬಾವಿ ಥರ ಇರುತ್ತೆ. ಇದು ಕೂಡ ತುಂಬ ಸುಲಭವಾಗಿದೆ. ಹೇಳಿ ನೋಡೋಣ ಯಾರಾದರೂ. ಓಕೆ, ಇದಕ್ಕೆ ನಾವು ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರವನ್ನು ಈಗ ನೋಡೋಣ ಏನು ಅಂತ. ಇದಕ್ಕೆ ಉತ್ತರ ಬಂದು ಕಿವಿ ಏನಾಗುತ್ತೆ, ಡೊಂಕಾಗಿ ಇರುತ್ತೆ, ಅದರಲ್ಲಿ ನಮಗೆ ನೀರೇ ಇರಲ್ಲ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಿಂದರೆ ರಸ, ಉಗುಳಿದರೆ ಕಸ. ತಿಂದರೆ ರಸ, ಉಗುಳಿದರೆ ಕಸ. ನಮಗೆ ತಿಂದಾಗ ಏನಾಗುತ್ತೆ, ರಸವಾಗಿ ಸಿಗುತ್ತೆ. ಉಗುಳಿದಾಗ ಏನಾಗುತ್ತೆ, ಅದು ಕಸವಾಗಿ ಕಾಣುತ್ತೆ. ಇದು ಕೂಡ ನಿಮಗೆ
ತುಂಬ ಸುಲಭವಾಗಿದೆ, ತುಂಬ ಸಿಂಪಲ್ ಇದೆ. ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಉತ್ತರವನ್ನು ನಾವು ಈಗ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಕಬ್ಬು ತಿಂದಾಗ ನಮಗೇನಾಗುತ್ತೆ, ರಸ ಸಿಗುತ್ತೆ ಅಲ್ವಾ, ಸ್ವೀಟ್ ಇರುತ್ತೆ. ಉಗುಳಿದಾಗ ಕಸವಾಗಿ ಸಿಗುತ್ತೆ ನಮಗೆ. ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ. ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ. ನೋಡಿ, ಇದು ತನ್ನ ದೇಹದ ಮೇಲೆ ಕವಚ ಹೊಂದಿರುತ್ತೆ, ಆದರೆ ಇದು ಯುದ್ಧವನ್ನು ಮಾತ್ರ ಮಾಡಲ್ಲ. ಗೊತ್ತಿದೆನಾ? ಯಾರಿಗಾದರೂ ಗೊತ್ತಿದ್ದರೆ ಉತ್ತರವನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಮಾಡ್ಬೋದು. ಓಕೆ, ಇದಕ್ಕೆ ಈಗ ನಾವು ಉತ್ತರವನ್ನು ನೋಡೋಣ. ಆಮೆ ಇದು ಏನಾಗುತ್ತೆ ಅಂದರೆ ದೇಹದ ಮೇಲೆ ಕವಚದ ಥರ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಜಗ್ಗಿದರೆ ಬರತೈತಿ, ಜಗ್ಗದಿದ್ದರೆ ಬರಂಗಿಲ್ಲ. ಜಗ್ಗಿದರೆ ಬರತೈತಿ, ಜಗ್ಗದಿದ್ದರೆ ಬರಂಗಿಲ್ಲ ಅಂತ. ಸೊ ಇದು ಬಂದುಬಿಟ್ಟು ನೋಡಿ ಹೇಳೋಣ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನೋಡಿ ಹೇಳೋಣ. ಓಕೆ, ಇದಕ್ಕೆ ಈಗ ಉತ್ತರವನ್ನು ನೋಡೋಣ ಏನು ಅಂತ ಹೇಳಿ. ಬಾಗಿಲು ನಮಗೆ ಜಗ್ಗಿದ್ರೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಗೊತ್ತಿದೆನಾ? ಓಕೆ, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಈಗ. ಚಿಕ್ಕ ಮನೆಯಲ್ಲಿ ಸಾಲು ದೇವರು. ಚಿಕ್ಕ ಮನೆಯಲ್ಲಿ ಸಾಲು ದೇವರು. ಚಿಕ್ಕ ಮನೆ ಇರುತ್ತೆ, ಸಾಲು ಅಂದರೆ ಸಾಲಾಗಿ ದೇವ್ರ ಥರ ಇರುತ್ತೆ. ಇದು ಕೂಡ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಇದಕ್ಕೆ ಉತ್ತರ ಹಲ್ಲು ಒಂದು ಚಿಕ್ಕ ಮನೆ ಥರ ಇರುತ್ತೆ ನಮ್ಮದು, ಅದರಲ್ಲಿ ನಮಗೆ ಹಲ್ಲಿರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೊತ್ತಿದೆ ಅಲ್ವಾ ಫ್ರೆಂಡ್ಸ್, ನಾವು ಇವತ್ತು ಒಗಟುಗಳ ಬಗ್ಗೆ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿ. ಈಗ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಾವು ಹಾಕಿರುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.